ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಈ ವಿಡಿಯೋದಲ್ಲಿ ಅಡಿಕೆಯಲ್ಲಿ ರಸಗೊಬ್ಬರದ ನಿರ್ವಹಣೆ ಬಗ್ಗೆ ಮಾತನಾಡಲಿದ್ದೇವೆ. ಈ ಅಡಿಕೆಗೆ ಯಾವುದೇ ರಸಗೊಬ್ಬರ ಕೊಡುವ ಮೊದಲು ಮಣ್ಣಿನ pH ಅಂದರೆ ಆಮ್ಲೀಯತೆ ಅಥವಾ ಕ್ಷಾರೀಯತೆಯನ್ನು ಚೆಕ್ ಮಾಡಬೇಕು. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಾದ ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಚಿಕ್ಕಮಗಳೂರು ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಮಣ್ಣಿನ pH ಆಮ್ಲೀಯತೆ ಹೆಚ್ಚಿರುತ್ತದೆ. ಆದ್ದರಿಂದ ಈ ಪ್ರದೇಶಗಳಲ್ಲಿ ಈ pH ಅನ್ನು ಸ್ಥಿರತೆಗೆ ತರಲು ಸುಣ್ಣವನ್ನು 250ರಿಂದ 500 ಗ್ರಾಂವರೆಗೆ ಒಂದು ಅಡಿಕೆ ಗಿಡಕ್ಕೆ ಹಾಕಬೇಕು. ಮಳೆ ಕಡಿಮೆ ಆಗುವ ಪ್ರದೇಶಗಳಾದ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ತುಮಕೂರು ಹಾಗೂ ಇತರೆ ವಲಯಗಳಲ್ಲಿ ಮಣ್ಣಿನ pH ಕ್ಷಾರೀಯತೆ ಹೆಚ್ಚಿರುತ್ತದೆ. ಆ ಪ್ರದೇಶಗಳಲ್ಲಿ ಮಣ್ಣಿನ pH ಅನ್ನು ಸ್ಥಿರತೆಗೆ ತರಲು ಜಿಪ್ಸಮ್ ಅನ್ನು 250ರಿಂದ 500 ಗ್ರಾಂ ಒಂದು ಗಿಡಕ್ಕೆ ಹಾಕಬೇಕು. pH ಅನ್ನು ಕಂಡುಹಿಡಿಯಲು ಮಣ್ಣಿನ ಪರೀಕ್ಷೆ ಮಾಡಿಸಿ. ಅತಿ ಹೆಚ್ಚು ಮಾಹಿತಿಗಾಗಿ ಫಾಲೋ ಮಾಡಿ.